3 ತಿಂಗಳಿಗೊಂದು ಬಂಡಾಯ, 6 ತಿಂಗಳಿಗೊಂದು ರೆಸಾರ್ಟ್ ಯಾತ್ರೆ. ಏರಿಗೆಳೆಯುವ ಯಡಿಯೂರಪ್ಪ, ನೀರಿಗೆಳೆಯುವ ಗವರ್ನರಪ್ಪ. ಓಟು ಹಾಕಿದ ಕ್ರಮಕ್ಕೆ ಜನ ಇನ್ನೂ ಏನೇನು ನೋಡಬೇಕಪ್ಪ? ಇದುವೇ ಈ ಹೊತ್ತಿನ ವಿಶೇಷ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಯಡಿಯೂರಪ್ಪ ಹಿಂಗ್ಯಾಕಪ್ಪ? 3 ವರ್ಷಗಳಾದವು ರಾಜ್ಯದ ಜನ ಈ ಬಯಲಾಟ ನೋಡೋದಕ್ಕೆ ಶುರು ಮಾಡಿ. ಇವತ್ತು ಮುಗಿಬಹುದು, ನಾಳೆ ಮುಗಿಬಹುದು ಅಂತ ನೋಡ್ತಾನೆ ಇದ್ದಾರೆ. ಆದರೆ ದಿನಕ್ಕೊಂದು ಹೊಸ ಸೀನು, ಹೊಸ ಎಪಿಸೋಡು, ಗಳಿಗೆಗೊಂದು ಹೊಸ ಪಾತ್ರ. ಒಂದು ಕಡೆ ಕುರ್ಚಿಯ ಕಾಲು ಹಿಡ್ಕೊಂಡು ಕಣ್ಣೀರು ಹಾಕುತ್ತಿರುವ ಯಡಿಯೂರಪ್ಪ, ಇನ್ನೊಂದು ಕಡೆ ಕೈಯಲ್ಲಿ ಗದೆ ಹಿಡ್ಕೊಂಡು ನಿಂತಿರುವ ಘನತೆವೆತ್ತ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್. ಮತ್ತೊಂದು ಕಡೆ ಚೊಚ್ಚಲ ಹೆರಿಗೆಯಾದ ಬಾಣಂತಿ ಅಂತ ಸುಸ್ತಿನಲ್ಲಿರುವ ಕಾಂಗ್ರೆಸ್ ಪಕ್ಷ. ಮಗನೊಂದು ಕಡೆ ಅಭಿಮನ್ಯುವಿನಂತೆ ಚಕ್ರವ್ಯೂಹ ಭೇದಿಸ್ತೀನಿ ಅಂತ ವಾರಕ್ಕೊಂದು ತಿಂಗಳಿಗೊಂದು ಹಗರಣದ ಪಾಶುಪತಾಸ್ತ್ರ ಪ್ರಯೋಗಿಸುತ್ತಿರುವ ಕುಮಾರಸ್ವಾಮಿ. ಈ ಎಲ್ಲರ ನೌಟಂಕಿಯ ಮಧ್ಯೆ ಜನಸಾಮಾನ್ಯರನ್ನ ಸತ್ತಿದಿರೋ ಬದುಕಿದಿರೋ ಅಂತ ಕೇಳೋರು ಯಾರೂ ಇಲ್ಲ. ಇವರ ಈ ದೊಡ್ಡಾಟ ಬಯಲಾಟಗಳಿಂದ ಜನಸಾಮಾನ್ಯರಿಗೆ ಏನೂ ತೊಂದರೆ ಇಲ್ಲ ಅನ್ನೋದಾಗಿದ್ರೆ ಇದನ್ನೊಂದು ಪುಗಸಟ್ಟೆ ಮನರಂಜನೆ ಅಂದ್ಕೊಂಡು ಎಂಜಾಯ್ ಮಾಡಬಹುದಿತ್ತು. ಆದರೆ ಹಂಗಾಗಲ್ಲ ನೋಡಿ. ನಿಮ್ಮ ಬಾಳು ಬಂಗಾರ ಮಾಡ್ತೀವಿ ಅಂತ ಮಠ ಮಧ್ಯಾಹ್ನದ ಹೊತ್ತಿನಲ್ಲೇ ನಕ್ಷತ್ರ ತೋರಿಸಿದ್ರು. ಅದನ್ನ ನಂಬಿಕೊಂಡು ಜನ ಓಟ್ ಹಾಕಿದ್ರು. ಈಗ ಗೆದ್ದವರು ಕೂಲ್, ಓಟ್ ಹಾಕಿದವರು ಏಪ್ರಿಲ್ ಫೂಲ್. ಮೂರು ವರ್ಷಗಳಾಗಿ ಹೋದ್ವಲ್ಲ ಇವರ ಈ ನೌಟಂಕಿ ವ್ಯವಹಾರ ಶುರುವಾಗಿ. 2004ರ ಎಲೆಕ್ಷನ್ನಲ್ಲಿ ಬಿಜೆಪಿ 79 ಸ್ಥಾನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. ಕಾಂಗ್ರೆಸ್ 65, ಜೆಡಿಎಸ್ 58. ಯಾರಿಗೂ ಮೆಜಾರಿಟಿ ಇರಲಿಲ್ಲ. ಅಂಥದ್ರಲ್ಲಿ ಬಾಬರಿ ಮಸೀದಿ ಕೆಡವಿದ ಕೋಮುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ನಾವು ಕೂಡಿಕೆ ಮಾಡ್ಕೋತೀವಿ ಅಂತ ದೇವೇಗೌಡರು, ಧರಮ್ ಸಿಂಗ್ ಹೊರಟರು. ಬಿಜೆಪಿ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಬಾಯಿ ಬಡ್ಕೊಂಡ್ತಾದ್ರು ಅದೇ ಪ್ರಜಾಪ್ರಭುತ್ವದಲ್ಲಿ ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ. ಮೆಜಾರಿಟಿ ಯಾರಿಗಿರುತ್ತೋ ಅವರಿಗೆ ವಿಧಾನಸೌಧದ 3ನೇ ಫ್ಲೋರು. ಅಂತೂ ಇಂತೂ ತೆನೆ ಹೊತ್ತ ಮಹಿಳೆ ಧರಮ್ ಸಿಂಗ್ರನ್ನ ಕೈ ಹಿಡಿದು ಕರ್ಕೊಂಡು ಬಂದು ಕುರ್ಚಿ ಹತ್ಸಿದ್ಲು. ಯಡಿಯೂರಪ್ಪನವರು ಮತ್ತೆ ಹ್ಯಾಪ್ ಮೋರೆ ಹಾಕ್ಕೊಂಡು ವಿರೋಧ ಪಕ್ಷದ ನಾಯಕರಾದ್ರು. ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ರು. ದೇವೇಗೌಡರು ಹೂ ಅನ್ನೋ ತನಕ ಒಂದೇ ಒಂದು ಫೈಲ್ ಕದಲೋದಿಲ್ಲ ಅಂತ ತುಂಬಾ ಜನ ಮಾತಾಡ್ಕೊಂಡ್ರಾದ್ರೂ ಪರಿಸ್ಥಿತಿ ಏನು ಬದಲಾಗಲಿಲ್ಲ. ಹಂಗೂ ಹಿಂಗೂ ನಡ್ಕೊಂಡು ಹೋಗ್ತಿದೆ ಅಂತಿರೋವಾಗ ಇದೇ ಯಡಿಯೂರಪ್ಪ, ಕುಮಾರಸ್ವಾಮಿ ಅದ್ಯಾವ ಬಣವೆ ಸಂದಿಲು ಹೂಡಿಕೆ ಮಾಡಿಕೊಂಡ್ರೋ ಏನೋ. ಛಕ್ ಅಂತ ಧರಮ್ ಸಿಂಗ್ರನ್ನ ಕಿತ್ತೊಗೆದ ಕುಮಾರಸ್ವಾಮಿ ಇನ್ನು ನಮ್ಮ ವ್ಯವಹಾರ ಏನಿದ್ರು ಬಿಜೆಪಿ ಜೊತೆ ಅಂದುಬಿಟ್ರು. 20 ತಿಂಗಳು ಕುಮಾರಸ್ವಾಮಿ ಅವರು ರಾಜ್ಯಭಾರ ಮಾಡಿ ನಂತರ ಯಡಿಯೂರಪ್ಪನವರಿಗೆ ಸೀಟ್ ಬಿಟ್ಕೊಡೋದು ಅಂತ ಮಾತುಕತೆಗಳಾದವು. ಇದರಿಂದ ನನಗೆ ಆಘಾತ ಆಗಿದೆ ಅಂತ ದೇವೇಗೌಡರು ಗೋಳಾಡಿದ್ರು. ಅದು ನಾಟಕ ಅಂತ ರಾಜ್ಯಕ್ಕೆ ರಾಜ್ಯನೇ ಮಾತಾಡ್ಕೊಂಡಿತು. ಗೌಡ್ರ ಗೋಳಾಟ ಏನೇ ಇರಲಿ, ನಡೆಯೋದೆಲ್ಲ ನಡೆದು ಕುಮಾರಣ್ಣ ಸಿಎಂ, ಯಡಿಯೂರಪ್ಪ ಡೆಪ್ಯೂಟಿ ಸಿಎಂ ಆದ್ರು. ಏನು ಅಪ್ಕೊಂಡು ಮುದ್ದಾಡ್ಲಿಲ್ಲ ಅನ್ನೋದೊಂದು ಬಿಟ್ರೆ ಉಳಿದಿದ್ದೆಲ್ಲ ಮಾಡಿದ್ರು. ಮೊದಲ ಸಲ MLA ಆಗಿದ್ದ ಕುಮಾರಸ್ವಾಮಿ ಅವರಿಗೆ ಕೊನೆ ಪಕ್ಷ ಮಂತ್ರಿಯಾದ ಅನುಭವ ಕೂಡ ಇರಲಿಲ್ಲ. ಹೆಂಗೋ ಏನೋ ಅಂದ್ಕೊಂಡಿದ್ದವರು ಬೆಚ್ಚಿ ಬೀಳುವಷ್ಟು ನೀಟಾಗಿ ಅಧಿಕಾರ ನಡೆಸ್ಕೊಂಡು ಹೋದ್ರು. ತಾಳಿದವನು ಬಾಳಿಯಾನು ಅನ್ನೋ ಹಳೆ ಗಾದೆ ಮತ್ತು ಮುಖ್ಯಮಂತ್ರಿಯ ಸೀಟು ಎರಡನ್ನು ಒಟ್ಟೊಟ್ಟಿಗೆ ನೆನಪಿಸಿಕೊಂಡ ಯಡಿಯೂರಪ್ಪನವರು ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಂತ ಗೌಡ್ರ ಜೊತೆಗೆ ಅವರ ಮಕ್ಕಳು, ಸೊಸೆಯಂದ್ರು, ಕೊನೆಗೆ ಮೊಮ್ಮಕ್ಕಳ ಜೊತೆನೂ ಹೊಂದ್ಕೊಂಡು ಹೋದ್ರು. ಒಟ್ನಲ್ಲಿ ಕೂಡಿಕೆ ಸರ್ಕಾರ ಕುಂಠಿತ ಸಾಗಿತ್ತು. ಹಂಗೂ ಹಿಂಗೂ 20 ತಿಂಗಳ ಕಳೆದ ಮೇಲೆ ಕುಮಾರಣ್ಣ ಕೈ ಎತ್ತಿಬಿಟ್ರು. ಯಡಿಯೂರಪ್ಪನ್ನ ಮುಖ್ಯಮಂತ್ರಿ ಮಾಡಿದ್ರೆ JDS ಸತ್ಯಾನಾಶ ಆಗುತ್ತೆ ಅಂತ ದೇವೇಗೌಡರೇನೋ ಹೇಳಿದ್ರಂತೆ.
ಕುರ್ಚಿ ಏರುವಾಗ ಮಾಡದ ಪಿತೃವಾಕ್ಯ ಪರಿಪಾಲನೆಯನ್ನ ಈಗಲಾದರೂ ಮಾಡಿಬಿಡೋಣ ಅಂದ್ಕೊಂಡ್ರು ಅನ್ಸುತ್ತೆ ಕುಮಾರಸ್ವಾಮಿ ಅವರು. ಯಡಿಯೂರಪ್ಪನವರನ್ನ ನಟ್ಟ ನಡು ನೀರಿನಲ್ಲಿ ಕೈ ಬಿಟ್ಟು ನಡೆದು ಬಿಟ್ರು. ಆಗ ನೋಡೋ ಹಂಗಿತ್ತು ಬಿಜೆಪಿಯವರ ಗೋಳಾಟ. ವಚನ ಭ್ರಷ್ಟ ಕುಮಾರಸ್ವಾಮಿ, ದುರಂತ ನಾಯಕ ಯಡಿಯೂರಪ್ಪ, ಇವರು ದಂಡ ಕಟ್ಕೊಂಡು JDS ಗುರುಮುಘಾತುಕತನದ ಬಗ್ಗೆ ರಾಜ್ಯದ ಜನರಿಗೆಲ್ಲ ತಿಳಿಸ್ತೀವಿ ಅಂತ ಹೊರಟರು. ಯಾತ್ರೆ ಇನ್ನು ತುಮಕೂರು ತಲುಪಿರಲಿಲ್ಲ. ಕುಮಾರಸ್ವಾಮಿ ವಾಪಸ್ ಕರೆದ್ರು. ಯಾತ್ರೆನೂ ಇಲ್ಲ, ಜಾತ್ರೆನೂ ಇಲ್ಲ ಅಂತ ಎಲ್ಲಾನು ಅಲ್ಲೇ ಬಿಟ್ಟು ವಾಪಸ್ ಬಂದ ಯಡಿಯೂರಪ್ಪ ಸೂಟ್ ಹೊಲಿಸ್ಕೊಂಡದ್ದು ಆಯಿತು, ಪ್ರಮಾಣ ವಚನ ಸ್ವೀಕರಿಸಿದ್ದು ಆಯಿತು. ಆದರೆ ಬಹುಮತ ಸಾಬೀತುಪಡಿಸ್ಬೇಕಲ್ಲ. ಕರೆಕ್ಟಾಗಿ ಆ ಟೈಮ್ಗೆ JDS ಕಾಲೆತ್ತು ಬಿಡ್ತು. ಅಷ್ಟು ಚಾಣಾಕ್ಷ ದೇವೇಗೌಡರು ಇಂಥ ನಿರ್ಧಾರ ಅದ್ಯಾಕೆ ತಗೊಂಡ್ರು ಇವತ್ತಿಗೂ ಗೊತ್ತಿಲ್ಲ. ಯಡಿಯೂರಪ್ಪನವರನ್ನ ಗದ್ದಿಗೆ ಹತ್ತಿಸಿ ಮತ್ತೇನಾದ್ರೂ ರೊಳ್ಳೆ ತೆಗೆದು ಕೆಳಗಿಳಿಸಿ ಎಲೆಕ್ಷನ್ಗೆ ಹೋಗಿದ್ರೂ ಆಗ್ತಿತ್ತು. ಕೊಟ್ಟ ಮಾತಿಗೆ ತಪ್ಪಿ ನಡೆದು ನಡಂತರದ ಎಲೆಕ್ಷನ್ ತಂದ್ರು. ಬಿಜೆಪಿಯವರ ಮೇಲೆ ಜನರಿಗೆ ಅನುಕಂಪನೋ ಅನುಕಂಪ. ಯಡಿಯೂರಪ್ಪ ಅನಾಮತ್ತು 110 ಸೀಟ್ ಗೆದ್ರು. ಆ ಜಗಳದಲ್ಲಿ ಲಾಭ ಮಾಡಿಕೊಂಡ ಕಾಂಗ್ರೆಸ್ 80 ಸೀಟ್ ಮಾಡಿಕೊಂಡ್ರು. 58 ಇದ್ದವರು ಸಡನ್ ಆಗಿ 28ಕ್ಕೆ ಕುಸಿದವರು JDSನವರೇ. ಮಾಡಿದ್ದ ತಪ್ಪಿಗೆ 2 ಕೈಯಿಂದ ಫಲ ಉಂಡಿತ್ತು. ಮೆಜಾರಿಟಿಗೆ 3 ಸೀಟ್ ಕಡಿಮೆ ಬಿದ್ದಾಗ 6 ಜನ ಪಕ್ಷೇತರರನ್ನ ಕರ್ಕೊಂಡು ಬಂದ ಯಡಿಯೂರಪ್ಪ CM ಆದ್ರು. ಅಲ್ಲಿಗೆ ಆಲ್ ಈಸ್ ವೆಲ್ ಅಂದಂಗಾಯ್ತಲ್ಲ. ಸರ್ಕಾರ ಕೆಡುವುದಕ್ಕೆ ಕುಮಾರಸ್ವಾಮಿ ಇಲ್ಲ, ಕಿರಿಕಿರಿ ಮಾಡೋದಕ್ಕೆ ದೇವೇಗೌಡರ ಹಂಗಿನಲ್ಲಿಲ್ಲ. 6 ಜನ ಪಕ್ಷೇತರರ ಪೈಕಿ 5 ಜನರನ್ನ ಮಿನಿಸ್ಟರ್ ಮಾಡಿ ಗೂಟದ ಕಾರು ಬಂಗ್ಲೆ ಕೊಟ್ಟಾಗಿದೆ. ಅವರು ಸಂತೃಪ್ತರು. ಅಲ್ಲಿಗೆ ಯಡಿಯೂರಪ್ಪನವರ 5 ವರ್ಷಗಳ ದಾರಿ ಸುಗಮವಾಗಿತ್ತು. ನೆಮ್ಮದಿಯಾಗಿ ಅಧಿಕಾರದಲ್ಲಿದ್ದು ಅಭಿವೃದ್ಧಿ ಮಾಡಬಹುದಿತ್ತು. ಆಲ್ ವಾಸ್ ವೆಲ್. ಹಾಗೆ ನೋಡಿದರೆ ಆಲ್ ವಾಸ್ ವೆಲ್. ಆದರೆ ನಂತರ ಆಟ ಕೆಡ್ತಾನೇ ಹೋಯಿತು. ಬಯಸಿದ್ದೆಲ್ಲವನ್ನು ಪಡೆದ ಯಡಿಯೂರಪ್ಪ ಒಂದೇ ಒಂದು ದಿನ ಕೂಡ ಅಧಿಕಾರವನ್ನು ನಡೆಸಲಿಲ್ಲ, ಅಧಿಕಾರವನ್ನು ಸರಿಯಾಗಿ ಅನುಭವಿಸಲಿಲ್ಲ. ಎಲ್ಲ ಸರಿಯಾಗಿದೆ ಅನ್ನುವಾಗಲೇ ಭುಗಿಲ್ಲೆನೆ ಎದ್ದು ನಿಲ್ಲುವ ಭಿನ್ನಮತ. ಇವತ್ತು ಜೊತೆಗಿದ್ದವರು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ವಿರುದ್ಧ. ಇದೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಕಾಡಿದ್ದು ಕೂಡ ಕಡಿಮೆಯೇನಿಲ್ಲ. ಇದೆಲ್ಲದಕ್ಕೂ ಕಳಸ ಇಟ್ಟಂತೆ ಅವರೊಬ್ಬ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್. ಹಾಗಾದರೆ ಅಮಾಯಕ ಯಡಿಯೂರಪ್ಪನವರನ್ನ ಉಳಿದವರೆಲ್ಲ ಸೇರಿಕೊಂಡು ಪೀಡಿಸಿದ್ರ, ಅಥವಾ ಈ ಎಲ್ಲ ಅಧ್ವಾನಗಳಿಗೆ ಸ್ವತಃ ಯಡಿಯೂರಪ್ಪನವರೇ ಕಾರಣನ? ತಿಳಿಯೋಣ ಚಿಕ್ಕದೊಂದು ಬ್ರೇಕ್ನ ನಂತರ.